ನಮ್ಮ ಮಾರುತಿ ಕನ್ಫರ್ಮ್ ಚಾನೆಲ್ನ ಎಲ್ಲ ವಿಡಿಯೋಗಳನ್ನು ನೋಡಲು ಈ ವಿಡಿಯೋದ ಕೆಳಗೆ ಇರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗೆ ಬೇಗನೆ ಸಿಗುತ್ತವೆ. ನಮ್ಮ ಪ್ರಯಾಣ ಶುರುವಾಗಿದ್ದು ಹೊಸಪೇಟೆಯಿಂದ. ಹೊಸಪೇಟೆಯಿಂದ ಮೊದಲು ನಾವು ಗುಂಟಕಲ್ ಕಡೆಗೆ ಟ್ರೈನ್ ನಲ್ಲಿ ಹೊರಟೆವು. ಟ್ರೈನ್ ಗುಂಟಕಲ್ ರೀಚ್ ಆದ ನಂತರ ಗುಂತಕಲ್ನಿಂದ ಚೆನ್ನೈವರೆಗೂ ಮತ್ತೊಂದು ಟ್ರೈನ್ ನಾವು ಹತ್ಬೇಕಾಯ್ತು. ನಾವು ಈಗ ಹತ್ತಿದ್ದು ಅಹಮದಾಬಾದಿಂದ ಚೆನ್ನೈಗೆ ಹೋಗ್ತಾ ಇರೋ ಒಂದು ಹಮ್ಸಫರ್ ಎಕ್ಸ್ಪ್ರೆಸ್. ಆ ಹಮ್ಸಫರ್ ಎಕ್ಸ್ಪ್ರೆಸ್ ನಲ್ಲಿ ಹೋಗೋ ಆ ಪ್ರಯಾಣ ಅನುಭವ ನಿಜಕ್ಕೂ ಒಂದು ರೋಮಾಂಚನಕಾರಿ ಅಂತ ಹೇಳ್ಬೋದು. ಗುಂತಕಲ್ನಿಂದ ಚೆನ್ನೈವರೆಗೆ ನಾವು ಒಂದು ಜರ್ನಿ ಮುಗಿದ ನಂತರ ನಾವು ಹೋಗಿದ್ದು ಚೆನ್ನೈನ ಏರ್ಪೋರ್ಟ್ಗೆ. ಚೆನ್ನೈ ಏರ್ಪೋರ್ಟ್ಲಿಂದ ನಾವು ಈಗ ಪೋರ್ಟ್ ಬ್ಲೇರ್ಗೆ ಫ್ಲೈಟ್ ನಲ್ಲಿ ಹೊರಟಿದ್ದೆವು. ಇದು ಫ್ಲೈಟಿನ ಒಳಗಿನ ಒಂದು ದೃಶ್ಯ. ಈಗ ನಮ್ಮ ಫ್ಲೈಟ್ ಹೇಗೆ ಮೇಲೆ ಹಾರುತ್ತೆ ಎಂಬುದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ನೋಡಿ. ಚೆನ್ನೈನಿಂದ ಪೋರ್ಟ್ ಬ್ಲೇರ್ಗೆ ನಮ್ಮ ವಿಮಾನ ಹೊರಟಿತ್ತು. ಚೆನ್ನೈನಿಂದ ಅಂಡಮಾನಿನ ಪೋರ್ಟ್ ಬ್ಲೇರ್ಗೆ ಸುಮಾರು 1400 ಕಿಲೋಮೀಟರ್ ಇದೆ. ಇಷ್ಟು ದೂರವನ್ನು ಕ್ರಮಿಸಲು ನಮ್ಮ ವಿಮಾನ ತೆಗೆದುಕೊಂಡಿದ್ದು ಕೇವಲ 2.5 ಗಂಟೆಗಳು ಮಾತ್ರ. और क्रू की ओर सभी को नमस्कार. आशा है कि आपकी यात्रा सुखद रही और कुवैत से यात्रा करने के लिए धन्यवाद. ಪೋರ್ಟ್ ಬ್ಲೇರ್ ವಿಮಾನ ನಿಲ್ದಾಣದಲ್ಲಿ ನಾವು ಬಂದಿಳಿದಾಗ ಆಗ ತಾನೇ ಮಳೆ ಬಂದು ನಿಂತಿತ್ತು. Ladies and gentlemen, welcome to Veer Savarkar Domestic Airport, Port Blair. For information, the outside temperature is 27 degrees Celsius. For your safety. ಅಂಡಮಾನಿನ ಪೋರ್ಟ್ ಬ್ಲೇರ್ಗೆ ಇಳಿದ ನಂತರ ನಮ್ಮ ಮೊದಲ ಭೇಟಿ ಸೆಲ್ಯುಲರ್ ಜೈಲ್ಗೆ ನೀಡಿದೆವು. ಸೆಲ್ಯುಲರ್ ಜೈಲ್ ಇದು ತುಂಬಾ ದೊಡ್ಡದಾದ ಒಂದು ಜೈಲ್. ಇದರಲ್ಲಿ 3 ಅಂತಸ್ತುಗಳನ್ನು ಒಳಗೊಂಡಿದೆ. ಇದರಲ್ಲಿ ಸುಮಾರು 698 ಚಿಕ್ಕ ಚಿಕ್ಕ ಸೆರೆಮನೆಗಳನ್ನು ಒಳಗೊಂಡಿದೆ. ಈ ಸೆರೆಮನೆಗಳಲ್ಲಿ ನಮ್ಮ ಎಷ್ಟೋ ಸ್ವಾತಂತ್ರ್ಯ ಯೋಧರು ತಮ್ಮ ಜೀವನವನ್ನು ಸವೆಸಿದ್ದಾರೆ. ನೀವೀಗ ಕಾಣ್ತಾ ಇರೋದು ವೀರ ಸಾವರ್ಕರ್ ಅವರು ಇದ್ದಂತಹ ಸೆರೆಮನೆ. ನೋಡಿರಿ, ಇಷ್ಟು ಸಣ್ಣ ಕೊಠಡಿಯಲ್ಲಿ ವೀರ ಸಾವರ್ಕರ್ ಅವರು ಸುಮಾರು 10 ವರ್ಷಗಳ ಕಾಲ ಇದೇ ಸೆರೆಮನೆಯಲ್ಲಿ ಇದ್ದರು. 1911ರಿಂದ ಹಿಡಿದು 1921ರವರೆಗೆ 10 ವರ್ಷಗಳ ತಮ್ಮ ಅಮೂಲ್ಯ ಜೀವನವನ್ನು ವೀರ ಸಾವರ್ಕರ್ ಅವರು ಈ ಸಣ್ಣ ಕೊಠಡಿಯಲ್ಲೇ ಸವಿಸಿದ್ರು. ಇಲ್ಲಿನ ಈ ಅಂಡಮಾನಿನ ಸೆರೆಮನೆ ವಾಸದ ನಂತರವೂ ಕೂಡ ವೀರ ಸಾವರ್ಕರ್ ಅವರು ಮುಂದೆ ಮತ್ತೆ
ಒಂದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗುತ್ತೆ. ಇದಾದ ನಂತರ ನಾವು ಹೊರಟಿದ್ದು ಹ್ಯಾವ್ಲಾಕ್ ಎಂಬ ದ್ವೀಪಕ್ಕೆ. ಈ ಹ್ಯಾವ್ಲಾಕ್ ದ್ವೀಪವು ಪೋರ್ಟ್ ಬ್ಲೇರ್ನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಹ್ಯಾವ್ಲಾಕ್ ದ್ವೀಪಕ್ಕೆ ನಾವು ಬೋಟ್ನಲ್ಲೇ ಹೋಗಬೇಕಾಗುತ್ತೆ. ಹ್ಯಾವ್ಲಾಕ್ ನಲ್ಲಿ ನೋಡಬೇಕಾದ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ಗಳಂದ್ರೆ ರಾಧಾನಗರ ಬೀಚ್ ಹಾಗೂ ಎಲಿಫೆಂಟಾ ಬೀಚ್. ಈ ರಾಧಾನಗರ ಬೀಚ್ ಇಡೀ ಏಷ್ಯಾದಲ್ಲೇ ಬೆಸ್ಟ್ ಬೀಚ್ ಅಂತ ಹೆಸರು ಪಡೆದಿದೆ. ಹ್ಯಾವ್ಲಾಕ್ ಪಕ್ಕದಲ್ಲಿರುವ ಇನ್ನೊಂದು ದ್ವೀಪದ ಹೆಸರೇ ನೀಲ್ ಐಲ್ಯಾಂಡ್. ಈ ನೀಲ್ ಐಲ್ಯಾಂಡ್ ದ್ವೀಪಕ್ಕೆ ಹ್ಯಾವ್ಲಾಕ್ ದ್ವೀಪದಿಂದ ಹಡಗಿನ ವ್ಯವಸ್ಥೆ ಇದೆ. ಅಲ್ಲಿಗೆ ಕೂಡ ನೀವು ಹಡಗಿನಲ್ಲಿ ಹೋಗಿ ನೀಲ್ ಐಲ್ಯಾಂಡ್ ಅನ್ನು ನೋಡಬಹುದು. ಫ್ರೆಂಡ್ಸ್, ಈ ಅಂಡಮಾನ್ ನಿಕೋಬಾರ್ನ ದ್ವೀಪ ಸಮೂಹದಲ್ಲಿ ಇರ್ತಕ್ಕಂಥ ಒಂದು ಟೂರಿಸ್ಟ್ ಪ್ಲೇಸ್ ಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದಂತಲ್ಲ, ಈ ವಿಡಿಯೋ ತುಂಬಾ ಉದ್ದ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ನೋಡ್ಲೇಬೇಕಾದ ಒಂದು ಟೂರಿಸ್ಟ್ ಪಟ್ಟಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ನಮ್ಮ ಅಂಡಮಾನಿನ ಪ್ರವಾಸ ಮುಗಿದ ನಂತರ ನಾವು ಅಂಡಮಾನ್ನಿಂದ ವಾಪಸ್ ಬರುವಾಗ ನಾವು ವಿಮಾನದ ಬದಲಿಗೆ ಆರಿಸಿಕೊಂಡಿದ್ದು ಹಡಗಿನ ಪ್ರಯಾಣ. ಪೋರ್ಟ್ ಬ್ಲೇರ್ನಿಂದ ವಿಶಾಖಪಟ್ಟಣದವರೆಗೆ 1600 ಕಿಲೋಮೀಟರ್ ಉದ್ದದ ಪ್ರಯಾಣವನ್ನು ನಾವು ಹಡಗಿನ ಮೂಲಕ ಬರಲು ನಿರ್ಧರಿಸಿದ್ವು. ಈ ಹಡಗಿನ ಹೆಸರು ನ್ಯಾನ್ ಕೌರಿ ಅಂತ. ಇದೇನು ಸಾಮಾನ್ಯವಾದ ಹಡಗೇನೂ ಆಗಿರಲಿಲ್ಲ. ಸುಮಾರು 50 ಅಡಿ ಎತ್ತರದ ಒಂದು ಅರ್ಧ ಕಿಲೋಮೀಟರ್ ಉದ್ದದ ಬೃಹತ್ ಹಡಗು. ಈ ಹಡಗಿನಲ್ಲಿ ಪ್ರಯಾಣ ಮಾಡೋದೇ ಒಂದು ದಿವ್ಯ ಅನುಭವ. ಈ ಹಡಗಿನ ಒಳಗೆ ಇದ್ರೆ ನಿಮಗೆ ಒಂದು ದೊಡ್ಡ ಹೋಟೆಲ್ ನಲ್ಲಿ ಇದ್ದ ಅನುಭವ ನಿಮಗೆ ಆಗುತ್ತೆ. ಪೋರ್ಟ್ ಬ್ಲೇರ್ನಿಂದ ವಿಶಾಖಪಟ್ಟಣದವರೆಗೆ ನಿಮಗೆ 65 ಗಂಟೆಗಳ ಸುದೀರ್ಘ ಪ್ರಯಾಣ ಇದಾಗಿದೆ. ಆದ್ರೆ ಈ ಪ್ರಯಾಣ ನಿಮ್ಮ ಜೀವನದಕ್ಕೂ ನೆನಪಿನಲ್ಲಿ ಇಡಬಹುದಂತ ಒಂದು ಪ್ರಯಾಣ ಆಗೋದರಲ್ಲಿ ಸಂದೇಹವಿಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ. ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಹಾಗೇನೆ ನೀವು ಇಲ್ಲಿವರೆಗೂ ನಮ್ಮ ಮಾರ್ಚ್ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.